ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಫಿಸಿಕ್ಸ್ ವಾಲಾ. ಸೊ ಈ ವಿಡಿಯೋಲಿ ಈ ಕೊಟ್ಟಿರುವ ಪಾರ್ಷಿಯಲ್ ಫ್ರ್ಯಾಕ್ಷನ್ಸ್ ಟಾಪಿಕಿಂದ ಏನು ಕ್ವಶನ್ ಇದೆ, ನಾವು ಯಾವ ರೀತಿ ಮಾಡ್ಬೋದು ಅಂತ ಈ ವಿಡಿಯೋಲಿ ಅರ್ಥ ಮಾಡಿಕೊಳ್ಳೋಣ. ಸೊ ಫಸ್ಟ್ ಕ್ವಶನ್ ಏನು ಹೇಳ್ತಿದೆ ನೋಡಿ, ಇಫ್ 1 ಡಿವೈಡೆಡ್ ಬೈ 3 ಮೈನಸ್ 5x ಇಂಟು 2 ಪ್ಲಸ್ 3x ಇಸ್ ಈಕ್ವಲ್ಸ್ ಟು a ಡಿವೈಡೆಡ್ ಬೈ 3 ಮೈನಸ್ 5x ಪ್ಲಸ್ b ಡಿವೈಡೆಡ್ ಬೈ 2 ಪ್ಲಸ್ 3x, ದೆನ್ a ಇಸ್ ಟು b ರೇಷಿಯೋ ಇಸ್ ಓಕೆ. ಇದು ವ್ಯಾಲ್ಯೂ ಆಫ್ a ಆ್ಯಂಡ್ b ನಮಗೆ ಇಂಡೈರೆಕ್ಟ್ಲಿ ಫೈಂಡ್ ಮಾಡಬೇಕು. ಸೊ ಈ ಕ್ವಶನ್ ಸಾಲ್ವ್ ಮಾಡಲಿಕ್ಕೆ ಒಂದು ಕೀ ಕಾನ್ಸೆಪ್ಟ್ ಅಂತ ಇದೆ. ಸೊ ಆ ಕೀ ಕಾನ್ಸೆಪ್ಟ್ ಏನಿದೆ ನೋಡಿ, ಕೀ ಕಾನ್ಸೆಪ್ಟ್ ಅಂದರೆ ಆ್ಯಕ್ಚುಲಿ ಇದು ಪಾರ್ಷಿಯಲ್ ಫ್ರ್ಯಾಕ್ಷನ್ ಮೆಥಡ್ ಸ್ಟೂಡೆಂಟ್ಸ್. ಓಕೆ, ಸೊ ನೋಡಿ, ಸಪೋಸ್ 1 ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ ಇಂಟು ಎಕ್ಸ್ ಮೈನಸ್ ಬಿ ಇದೆ. ಓಕೆ, ಸೊ ಇದನ್ನು ಪಾರ್ಷಿಯಲ್ ಫ್ರ್ಯಾಕ್ಷನ್ ಫಾರ್ಮಲ್ಲಿ ಯಾವ ರೀತಿ ಬರಿಬೋದು ಅಂದರೆ ಎ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ ಪ್ಲಸ್ ಬಿ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಬಿ. ಸೊ ಇವಾಗ ಇಲ್ಲಿಂದ ಎಲ್ ಸಿ ಎಮ್ ತೊಗೊಂಡ್ರೆ, ಇಫ್ ಯು ಟೇಕ್ ಎಲ್ ಸಿ ಎಮ್ ಓವರ್ ಹಿಯರ್, ದಟ್ ಈಸ್ ನಥಿಂಗ್ ಬಟ್ ಎಕ್ಸ್ ಮೈನಸ್ ಎ ಇಂಟು ಎಕ್ಸ್ ಮೈನಸ್ ಬಿ. ಸೊ ದಿಸ್ ಈಸ್ ನಥಿಂಗ್ ಬಟ್ ವಾಟ್, ಎ ಟೈಮ್ಸ್ ಎಕ್ಸ್ ಮೈನಸ್ ಬಿ ಪ್ಲಸ್ ಬಿ ಟೈಮ್ಸ್ ಎಕ್ಸ್ ಮೈನಸ್ ಎ. ಓಕೆ, ಈಕ್ವಲ್ ಟು 1 ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ ಇಂಟು ಎಕ್ಸ್ ಮೈನಸ್ ಬಿ. So this implies what? This will be nothing but 1 equal to a times x minus b plus b times x minus a. ಯಾಕೆ ಈ ರೀತಿ? your x minus a into x minus b, x minus a into x minus b ಕ್ಯಾನ್ಸಲ್ ಆಗುತ್ತೆ. ಸೊ ಇದೇ ಮೆಥಡ್ ಯೂಸ್ ಮಾಡಿ ವಿ ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂಸ್ ಆಫ್ a ಆ್ಯಂಡ್ b. ಓಕೆ, ಆಮೇಲೆ ಇಲ್ಲೇನು ಮಾಡ್ತೀವಿ ಅಂದರೆ ಸೂಟೇಬಲ್ ವ್ಯಾಲ್ಯೂಸ್ ಆಫ್ x ತೊಗೋತೀವಿ. ಸೊ ವಿ ಟ್ರೈ ಟು ಎಲಿಮಿನೇಟ್ ಒನ್ ಆಫ್ ದಿ ಕಾನ್ಸ್ಟೆಂಟ್ ಆ್ಯಂಡ್ ಟ್ರೈ ಟು ಫೈಂಡ್ ಅದರ್ ಒನ್. ಓಕೆ, ಸೊ ಚಲೋ ಈ ಕ್ವಶನಿಗೆ ಬರೋಣ ಇವಾಗ ನೋಡಿ. ಸೊ ದಿಸ್ ಈಸ್ ನಥಿಂಗ್ ಬಟ್ ವಾಟ್ ಸ್ಟೂಡೆಂಟ್ಸ್, 1 ಡಿವೈಡೆಡ್ ಬೈ 3 ಮೈನಸ್ 5x ಇಂಟು 2 ಪ್ಲಸ್ 3x. ಓಕೆ, 3 ಮೈನಸ್ 5x ಇಂಟು 2 ಪ್ಲಸ್ 3x is equal to, if I take LCM over here, okay, LCM ಏನು ಬರುತ್ತೆ, ಸೇಮ್ 3 ಮೈನಸ್ 5x ಇಂಟು 2 ಪ್ಲಸ್ 3x. ಇಲ್ಲೇನು ಬರುತ್ತೆ ನೋಡಿ, ದಿಸ್ ವಿಲ್ ಬಿ a ಟೈಮ್ಸ್ 2 ಪ್ಲಸ್ 3x ಪ್ಲಸ್ b ಟೈಮ್ಸ್ 3 ಮೈನಸ್ 5x. ಓಕೆ, a ಟೈಮ್ಸ್ 2 ಪ್ಲಸ್ 3x ಪ್ಲಸ್ b ಟೈಮ್ಸ್ 3 ಮೈನಸ್ 5x. ನೆಕ್ಸ್ಟ್ ನೋಡಿ, ಇದು ಎರಡು ಟರ್ಮ್ ಕ್ಯಾನ್ಸಲ್ ಮಾಡೋಣ. ಸೊ ದಿಸ್ ಇಂಪ್ಲೈಸ್ ವಾಟ್, ಇಟ್ ವಿಲ್ ಬಿ ನಥಿಂಗ್ ಬಟ್ 1 ಈಕ್ವಲ್ ಟು a ಟೈಮ್ಸ್ 2 ಪ್ಲಸ್ 3x ಪ್ಲಸ್ b ಟೈಮ್ಸ್ 3 ಮೈನಸ್ 5x. ಕರೆಕ್ಟ್ ಸ್ಟೂಡೆಂಟ್ಸ್? ನೆಕ್ಸ್ಟ್ ನೋಡಿ, ಇವಾಗ ನಾವು ಸೂಟೇಬಲ್ ವ್ಯಾಲ್ಯೂಸ್ ಆಫ್ ಎಕ್ಸ್ ಚೂಸ್ ಮಾಡಬೇಕು. ಸೊ ಇಫ್ ಐ ನೇಮ್ ದಿಸ್ ಆಸ್ ಈಕ್ವೇಷನ್ 1. ಓಕೆ, ಸೊ ಇನ್ ಈಕ್ವೇಷನ್ 1 ಇಫ್ ಐ ಯೂಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ 2/3. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ 2/3 ಚೂಸ್ ಮಾಡಿದರೆ ಏನು ಬರುತ್ತೆ, 1 ಇಸ್ ಈಕ್ವಲ್ಸ್ ಟು ಎ ಟೈಮ್ಸ್ 2, ಓಕೆ, ಪ್ಲಸ್ ಇಂಟು ಮೈನಸ್ ಮೈನಸ್ 3 ಇಂಟು 2/3. ಕರೆಕ್ಟ್ ಅಲ್ವಾ? ಪ್ಲಸ್ ಹಿಯರ್ ಆಲ್ಸೋ ಇಫ್ ವಿ ಯೂಸ್ ದ ಸೇಮ್ ವ್ಯಾಲ್ಯೂ 3 ಮೈನಸ್ ಆಫ್ ಮೈನಸ್ ಪ್ಲಸ್ ಆಗುತ್ತೆ, ಪ್ಲಸ್ 5 ಇಂಟು 2/3. ಜಸ್ಟ್ ಎಕ್ಸ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೀನಿ. ಸೊ ನೋಡಿ, ಇಲ್ಲಿಂದ ಏನಾಗುತ್ತೆ, 3 ಕ್ಯಾನ್ಸಲ್ ಆಗಿ 2 ಮೈನಸ್ 2 0. ಸೊ ಫಸ್ಟ್ ಟರ್ಮ್ 0 ಆಯ್ತಲ್ವಾ, ರಿಮೈನಿಂಗ್ ವಿಲ್ ಬಿ 1 ಇಸ್ ಈಕ್ವಲ್ಸ್ ಟು 1 ಕಾನ್ಸ್ಟೆಂಟ್ ಎಲಿಮಿನೇಟ್ ಆಯಿತು. ಅದೇ ಹೇಳಿದೆ, ಎಕ್ಸ್ ವ್ಯಾಲ್ಯೂಸ್ ವಿ ಹ್ಯಾವ್ ಟು ಚೂಸ್ ಸಚ್ ದ್ಯಾಟ್ ಒನ್ ಆಫ್ ಯುವರ್ ಕಾನ್ಸ್ಟೆಂಟ್ ವಿಲ್ ಬಿ ಎಲಿಮಿನೇಟೆಡ್. ಕರೆಕ್ಟ್? ಸೊ ನೆಕ್ಸ್ಟ್ 1 ಇಸ್ ಈಕ್ವಲ್ಸ್ ಟು, ಇಲ್ಲಿಂದ ಏನಾಗುತ್ತೆ, ಇಟ್ ವಿಲ್ ಬಿ ನಥಿಂಗ್ ಬಟ್ 19/3 ಇಂಟು ಬಿ. ಕರೆಕ್ಟ್? ಸೊ ಇಲ್ಲಿಂದ ಬಿ ವ್ಯಾಲ್ಯೂ ಎಷ್ಟು ಬಂತು ಸ್ಟೂಡೆಂಟ್ಸ್, ಬಿ ಇಸ್ ನಥಿಂಗ್ ಬಟ್ 3/19. ಕರೆಕ್ಟ್? ನೆಕ್ಸ್ಟ್ ನೋಡಿ, ಅಗೇನ್ ಇನ್ 1. ಓಕೆ, ಅಗೇನ್ ಇನ್ 1 ಇಫ್ ವಿ ಚೂಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು 3/5, ಎಕ್ಸ್ ಇಸ್ ಈಕ್ವಲ್ಸ್ ಟು 3/5 ಚೂಸ್ ಮಾಡಿದರೆ ಏನಾಗುತ್ತೆ, 1 ಇಸ್ ಈಕ್ವಲ್ಸ್ ಟು ಎ ಟೈಮ್ಸ್ 2 ಪ್ಲಸ್ 3 ಇಂಟು 3/5. ಕರೆಕ್ಟ್? ಪ್ಲಸ್ ಬಿ ಇಂಟು 3 ಮೈನಸ್ 5 ಇಂಟು 3/5. ಕರೆಕ್ಟ್ ಅಲ್ವಾ? ಇದನ್ನು ಬಂತು. ನೆಕ್ಸ್ಟ್ ನೋಡಿ, ಸೊ ಇಲ್ಲಿ 5 ಕ್ಯಾನ್ಸಲ್ ಆಗುತ್ತೆ ಆ್ಯಂಡ್ 3 ಮೈನಸ್ 3 0. ಸೊ ನೆಕ್ಸ್ಟ್ ವಿಲ್ ಬಿ ವಾಟ್, 1 ಇಸ್ ಈಕ್ವಲ್ಸ್ ಟು ಎ ಟೈಮ್ಸ್ ಯೋರ್, ಇಲ್ಲೇನಾಗುತ್ತೆ ನೋಡಿ, ಇಟ್ ವಿಲ್ ಬಿ ನಥಿಂಗ್ ಬಟ್ 19/5. ಕರೆಕ್ಟ್ ಸ್ಟೂಡೆಂಟ್ಸ್? ಸಾಲ್ವ್ ಮಾಡಿದರೆ ಇಟ್ ವಿಲ್ ಬಿ 19/5. ಸೊ ಫ್ರಮ್ ಹಿಯರ್ ಎ ವ್ಯಾಲ್ಯೂ ಎಷ್ಟು ಬಂತು, ಎ ವ್ಯಾಲ್ಯೂ ಇಸ್ ನಥಿಂಗ್ ಬಟ್ 5/19. ಕರೆಕ್ಟ್? ಅವ್ರು ಏನು ಕೇಳ್ತಿದ್ದಾರೆ ಇವಾಗ, ಎ ಇಸ್ ಟು ಬಿ ರೇಷಿಯೋ ಏನು ಅಂತ. ದಟ್ ಈಸ್ ಎ ಇಸ್ ಟು ಬಿ ರೇಷಿಯೋ ಇಸ್ ನಥಿಂಗ್ ಬಟ್ 5/19 is to 3/19.
5/19 is to 3/19. So next ಏನಾಗುತ್ತೆ 19 will get cancelled and remaining will be just 5:3. Correct? So A is to B ratio ಏನು 5:3. So ಯಾವ್ದು ಆಪ್ಷನ್ ನೋಡಿ, ಆಪ್ಷನ್ A 5:3 is the correct answer for this question. ಇದು ಯಾವ ರೀತಿ ಬಂತು, ಇದೇ ಕೀ ಕಾನ್ಸೆಪ್ಟ್ ಯೂಸ್ ಮಾಡಿ. ಐ ಹೋಪ್ ಸ್ಟೂಡೆಂಟ್ಸ್ ಈ ವಿಡಿಯೋ ಅಲ್ಲಿ ಈ ಕೊಟ್ಟಿರೋ ಕ್ವಶನ್ ನಿಮಗೆ ಸೊಲ್ಯೂಷನ್ ಅರ್ಥ ಆಗಿದೆ ಅಂತ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.